ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಿತಿ ರಚನೆ ಮಾಡುವ ಸರ್ಕಾರಕ್ಕೆ ಸಹಜವಾಗಿ ಪ್ರತಿಪಕ್ಷಗಳು ಆಕ್ರೋಶವನ್ನು ಮತ್ತು ವಿರೋಧವನ್ನು ವ್ಯಕ್ತಪಡಿಸಿವೆ. ಕಾರ್ಯಕರ್ತರು ಮಾಡೋದು ಅಂದಮೇಲೆ ಸರ್ಕಾರ ಯಾಕಿರಬೇಕು, ವಿಸರ್ಜನೆ ಮಾಡಿ ಅಂತ. ಸರ್ಕಾರ ಅಲ್ಲ ನಾನು ಕೇಳೋದು, ಅಧಿಕಾರಿಗಳೇ ಯಾಕಿರಬೇಕು ಅಂತ ನಾನು ಕೇಳೋದು. ಸಂಬಳ ತೆಗೆದುಕೊಳ್ಳುವ ಅಧಿಕಾರ ವರ್ಗ ಯಾಕಿರಬೇಕು ಗ್ಯಾರಂಟಿಗಳನ್ನು ಜಾರಿಗೆ ತರಕ್ಕಾಗದೇ ಇದ್ರೆ, ಮತ್ತು ಆಯಾ ಇಲಾಖೆಯ ಮಂತ್ರಿಗಳು ಯಾಕಿರಬೇಕು, ಯಾಕಿರ್ತಾರೋ ಅಂತ ನನ್ನ ಪ್ರಶ್ನೆ ಅಷ್ಟೇ. ಏನೋ ನಾವು ಹೋರಾಟ ಮಾಡ್ತೀವಿ ಅಂತಂದಿದ್ದಾರೆ ಕಾಂಗ್ರೆಸ್ನವ್ರು. ಮತ್ತು ನಮ್ಮ ಸರ್ಕಾರದ ಒಳ್ಳೆ ನಿರ್ಧಾರ. ಸರ್ಕಾರ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿದೆ. ಆರ್ಥಿಕ ಉತ್ತಮ ಸ್ಥಿತಿ ಯಾವನು ಕೇಳ್ತಿಲ್ರಿ ರೈ. ನಿಮ್ಮನ್ನಿಲ್ಲಿ ನಿಮ್ಮ ಹತ್ರ ಜೋಬಲ್ ಕಾಸಿದೆಯಾ ಕಾಸಿಲ್ವಾ ಅಂತ ಕೇಳ್ತಿಲ್ಲ. ತೆಗೆದುಕೊಂಡಿರುವ ಈ ನಿರ್ಧಾರ ಸರಿನಾ ತಪ್ಪ ಅಂತ ವಿಮರ್ಶೆಯಲ್ಲಿರೋದು. ನಿಮ್ಮ ಹತ್ರ ಕಾಸಿದೆಯಾ ಕಾಸಿಲ್ವಾ ಅಂತ ಯಾವನು ಕೇಳ್ತಿಲ್ಲ ಇಲ್ಲಿ. ಸರ್ಕಾರದಿಂದ ಕೊಡ್ತಾ ಇದ್ದೀರಾ? ಅಷ್ಟೇ. ಒಕ್ಕಸದ ಹಣವನ್ನು ದುಂದು ವೆಚ್ಚ ಮಾಡೋದು ನಿಮ್ಗೆ ನೆನಪಿರಲಿ ಸಿದ್ದರಾಮಯ್ಯನವರೇ, ಇದು ಕಾನ್ಸ್ಟಿಟ್ಯೂಷನಲಿ ಕಾನೂನಾತ್ಮಕವಾಗಿ ಸರಿಯಲ್ಲ. ಇದನ್ನು ನಾವು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಇದರ ವಿರುದ್ಧ ನಾವು ಹೋರಾಟ ಗೊತ್ತಿಲ್ಲ. ರಾಜಕೀಯವಾಗಿ ನೀವು ಹೋರಾಟ ಮಾಡ್ಬೋದು, ಕಾನೂನಾತ್ಮಕವಾಗಿ ಪರೀಕ್ಷೆ ಮಾಡಬಹುದು. ಏನು ಬರುತ್ತೆ ಉತ್ತರ ನನಗೆ ಗೊತ್ತಿಲ್ಲ. ಟ್ರೈ ಮಾಡ್ಬೋದು ಬೇಕಾದ್ರೆ. ಎಸ್. ಕರ್ನಾಟಕದ ಟ್ಯಾಬ್ಲೋಗೆ ಗಣಪರೇಡ್ನಲ್ಲಿ ಅವಕಾಶ ನೀಡದೇ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರಿಗೆ ಪತ್ರ ಬರೆದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೋರಿದ್ದಾರೆ. ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ನಿರಾಕರಿಸಿದ್ದು ಸರಿಯಲ್ಲ. 5 ಟ್ಯಾಬ್ಲೋಗಳಿಗೆ ನಾವು ಕೊಟ್ಟಿದ್ವಿ. ಇದರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಥೀಮ್ ಅಂತಿಮ ಆಗಿತ್ತು, ಆದರೆ ಅದನ್ನೇ ಕೈ ಬಿಡಲಾಗಿದೆ. ಈ ಟ್ಯಾಬ್ಲೋ ಐಕಾನಿಕ್ ನಗರವಾದಂತಹ ಬೆಂಗಳೂರು ಹೇಗೆ ಅಭಿವೃದ್ಧಿಯಲ್ಲಿ ಮುಂದೆ ಸಾಗಿದೆ, ಅದರ ಸಂಸ್ಕೃತಿ ಮತ್ತು ಸಂಪ್ರದಾಯ ಹೇಗೆ ದೃಢವಾಗಿದೆ ಅನ್ನೋದನ್ನ ತೋರಿಸ್ತಾ ಇತ್ತು ಅಂತ ಹೇಳ್ತಾರೆ. ಬ್ರ್ಯಾಂಡ್ ಬೆಂಗಳೂರು ಚೆನ್ನಾಗೂ ಇದೆ, ದೇಶಕ್ಕೆ ಕೊಡುಗೆ ಕೊಡ್ತೀವಿ ನಾವು ಎಲ್ಲ, ನಮ್ಮದು ಒಂದು ಗಣರಾಜ್ಯೋತ್ಸವ ಪೆರೇಡ್ ಯಾತಕ್ಕೆ ತಿರಸ್ಕಾರ ಮಾಡಿದ್ರಿ ಅಂತ ಕರೆಕ್ಟಾಗಿ ಹೇಳ್ತಿಲ್ಲ. ನಾವೇನು ಯೂಸ್ಲೆಸ್ ಫೆಲೋಸ್ ಅಂತ ನೀವು ಹೇಳಿಲ್ಲ ನಮಗೆ ಕರೆಕ್ಟಾಗಿ ಈಗ ಕೇಂದ್ರದವರು. ಬಟ್ ಇಲ್ಲಿ ಒಂದೇ ಒಂದು ನನಗೊಂಚೂರು ಡೌಟ್ ಇದೆ ಸರ್. ಯಾಕೋ ಬ್ರ್ಯಾಂಡ್ ಬೆಂಗಳೂರು ಟ್ಯಾಬ್ಲೋ ಐಕಾನಿಕ್ ನಗರವಾದ ಬೆಂಗಳೂರು ಅಭಿವೃದ್ಧಿಲಿ ಹೇಗೆ ಅಭಿವೃದ್ಧಿ ಮುಂದೆ ಸಾಗಿದೆ, ಮುಂದೆ ಸಾಗೋದ? ನನ್ನ ಲೆಕ್ಕಾಚಾರದಲ್ಲಿ ಲಾಸ್ಟ್ 5-10 ವರ್ಷದ 10-8 ವರ್ಷದಲ್ಲಿ ಏನೂ ಆಗಿಲ್ಲ ಬೆಂಗಳೂರಲ್ಲಿ. ಮುಂದೆ ಹೋಗೋದು ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ. ನನ್ನ ಪ್ರಕಾರ ಅಷ್ಟೇ, ಎಕ್ಸೆಪ್ಟ್ ಮೆಟ್ರೋ ಟ್ರ್ಯಾಕ್ ಬಿಟ್ರೆ ನನಗೇನು ಕಾಣಿಸ್ತಿಲ್ಲಪ್ಪ. ಏನೋ ಕೇಸ್ನಲ್ಲಿ ಸುಚನಾ ಸೇಠ್ ವಿಚಾರಣೆಯನ್ನ ಗೋವಾ ಪೊಲೀಸರು ಮುಂದುವರೆಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆಕೆಗೆ ಮಗುವನ್ನ ಕೊಂದ ಪಶ್ಚಾತ್ತಾಪ ಕೂಡ ಇರಲಿಲ್ಲ ಅಂತ ಗೊತ್ತಾಗ್ತಾ ಇದೆ. ಮಗುವನ್ನ ಕೊಲೆ ಮಾಡೋ ಮುನ್ನ ದಿನ ಪತಿಗೆ ವಾಟ್ಸ್ಆಪ್ ಮಾಡಿ ಜನವರಿ 7ರಂದು ಮಗುವನ್ನ ಮೀಟ್ ಮಾಡಬಹುದು ಅಂತ ಹೇಳಿದ್ರಂತೆ. ಆಮೇಲೆ ಅಲ್ಲಿಂದ ನಾಪತ್ತೆ. ಸದ್ಯ ಗೋವಾ ಪೊಲೀಸರು ತಜ್ಞ ವೈದ್ಯರಿಂದ ಸುಚನಾ ಸೇಠ್ಗೆ ಮಾನಸಿಕ ಪರೀಕ್ಷೆಗಳನ್ನ ಮಾಡಿಸ್ತಾ ಇದ್ದಾರೆ. ಗೋವಾದಿಂದ ಸುಚನಾ ಬೆಂಗಳೂರಿಗೆ ಹೊರಟಾಗ ಗೋವಾ ಗಡಿಯ ಚೋರ್ಲಾ ಘಾಟ್ ಬಳಿ ಸಂಭವಿಸಿದಂತಹ ರಸ್ತೆ ಅಪಘಾತದಲ್ಲಿ ಸುಮಾರು 4 ಗಂಟೆ ಟ್ರಾಫಿಕ್ ಜಾಮ್ ಉಂಟಾಯ್ತಂತೆ. ಆ ಕಾರಣಕ್ಕೆ ಆ ಕಾರಲ್ಲಿ ತಗಲಾಕೊಳ್ತು. ಸೊ ಹಾಗಾಗಿ ಆಕೆನ ಟ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಯಿತು ಅನ್ನೋದು ಪೊಲೀಸರ ಒಂದು ಹೇಳಿಕೆ. ಅಲ್ಲ, ಇಲ್ಲಿದ್ರೆ ಕಷ್ಟ ಆಗ್ತಿತ್ತು ಅಂತಾರಂತೆ. ಸ್ವಲ್ಪ ಕಷ್ಟ ಆಗ್ತಿತ್ತೇನೋ, ಬಟ್ ಸಿಕ್ಕಾಕೊಳ್ಳೋಳು ಸ್ಟಿಲ್. ಅಷ್ಟೊತ್ತಿಗೆ ಮಗುನ ಏನ್ ಮಾಡಿರ್ತಾ ಇದ್ರು ಏನೋ ಆ ಥರದ ಪ್ರಶ್ನೆ. ಏನೇ ಮಾಡಿದ್ರು ಶಿ ವಾಸ್ ಆನ್ಸರಬಲ್ ಟು ದಟ್ ಚೈಲ್ಡ್ ಅಲ್ವೇ? ಹೌದು. ಅವಳ ಹೋಟ್ಲೊಳಗೆ ಎಂಟ್ರಿ ಆದಾಗ ಮಗು ಜೊತೆ ಎಂಟ್ರಿ ಆಗಿಲ್ವಾ? ಮತ್ತೆ ಹಂಗಾಗ್ತಿರ್ಲಿಲ್ಲ. ಬಟ್ ಆಕೆ ಪಶ್ಚಾತ್ತಾಪ ಇಲ್ಲಾಗಿಲ್ಲ ಅನ್ನೋದ್ರೆ ಅದು ಆಕೆಗೆ ಬಿಟ್ಟಿದ್ದಪ್ಪ. ಆದರೆ ನನಗೆ ಪಶ್ಚಾತ್ತಾಪ ಇಲ್ಲ ಅಂದಮೇಲೆ ಆಕೆ ಸರಿಯಾಗಿ ಮುಟ್ಟು ನೋಡ್ಕೊಳ್ಳೋಂಗೆ ಶಿಕ್ಷೆ ಆಗಬೇಕು ಇದಕ್ಕೆ, ಅಷ್ಟು ಮಾತ್ರ ನಿಜ. ಬೆಂಗಳೂರು ಕನಕಪುರ ಮುಖ್ಯಸ್ಥ ಜರಗನಹಳ್ಳಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆದಿದೆ. ಅದರಲ್ಲಿ ಭಾಳ ಜನ DCM ಹತ್ರ ಹೋಗ್ಬಿಟ್ಟು, ಸರ್ ನಮ್ಮ ಗೃಹಲಕ್ಷ್ಮಿ ಕಾಸೆ ಬರ್ತೀರಾ ಸರ್, 4 ತಿಂಗಳಾದರೂ ದುಡ್ಡು ಬಂದಿಲ್ಲ ಸರ್, ಅರ್ಜಿ ಸಲ್ಲಿಸಿದ್ರು ಕೊಡ್ತಾ ಇಲ್ಲ ಸರ್ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೇಗ ದುಡ್ಡು ಬರುವಂತೆ ಮಾಡಿಕೊಡಿ ಸರ್ ಅಂತೆಲ್ಲ ಕೇಳಿದ್ದಾರೆ. ಅವರು ಆಯ್ತಾಯ್ತು ಮಾಡಿಸ್ಕೊಡೋಣ ಡೋಂಟ್ ವರಿ ಅಂತೇನೋ ಹೇಳಿರ್ತಾರೆ. ಇನ್ನೇನು ಮಾಡ್ತಾರೆ ಅವರು? ಅದೇ ಹೇಳಬೇಕು. ಮನೇಲಿ ಕಷ್ಟ ಇದೆ, ಬಟ್ ಅದು ಯಾಕೆ ಹಂಗಾಯ್ತು ಅಂತ ಅವ್ರು ಚೆಕ್ ಮಾಡಿ ಈ ಕಮಿಟಿ ಮಾಡಿದ್ಮೇಲೆ ಸರಿ ಹೋಗ್ಬೋದು ಅದೆಲ್ಲ ಅಲ್ವಾ? ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ರೋಡ್ ಪ್ರಾಬ್ಲಮ್ ಇದೆ. ಒಂಚೂರು ಹಳ್ಳಿಗಳಿವೆ, ಎಲ್ಲ ಸೇರಿಸ್ಬಿಟ್ರಿ ತಂದು ಕ್ಷೇತ್ರಕ್ಕೆ, ಅದಕ್ಕೆಲ್ಲ ಒಂಚೂರು ಕಾವೇರಿ ನೀರು ಕೊಡಿ ಅಂತ ಅಲ್ಲಿಯ ಶಾಸಕ ಕೃಷ್ಣಪ್ಪ ಮನವಿ ಮಾಡಿದ್ರಂತೆ. DCM 3-4 ತಿಂಗಳಲ್ಲಿ ಕಾವೇರಿ ನೀರು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರಂತೆ. 3-4 ತಿಂಗಳಲ್ಲಿ ಈ ಜನರಿಗೆ ಕಾವೇರಿ ನೀರನ್ನ ಒದಗಿಸ್ಕೊಡುವಂತ ಕೆಲಸವನ್ನ ನಾವು ಮಾಡಲೇಬೇಕು ಅನ್ನೋದನ್ನ ನಿಮ್ಮ ಮುಂದೆ ಅವ್ರಿಗೆ ವಾಗ್ದಾನ ಕೊಡ್ತೀನಿ. ಸಂಸತ್ ಬಜೆಟ್ ಅಧಿವೇಶನ ಜನವರಿ 31ರಿಂದ ಫೆಬ್ರವರಿ 9ರವರೆಗೂ ನಡೆಯುತ್ತೆ. ಫೆಬ್ರವರಿ 1ನೇ ತಾರೀಕಿನಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಿಸುತ್ತಾರೆ. ಆದರೆ ಈ ಬಾರಿಯ ಬಜೆಟ್ ಆಕರ್ಷಕ ಮತ್ತು ಜನಪ್ರಿಯ ಘೋಷಣೆ, ಪ್ರಮುಖ ನೀತಿಗಳ ಬದಲಾವಣೆಯಂತಹ ಅಂಶಗಳು ಒಳಗೊಂಡಿರಲ್ಲ ಅಂತ ಸಚಿವರೇ ತಿಳಿಸಿದ್ದಾರೆ. ಬಟ್ ಯಾವುದೋ 1-2-3 ಸೆಕ್ಟರ್ಗಳಿಗೆ ಥ್ರಸ್ಟ್ ಏರಿಯಾ ಅಂತ ಇರುತ್ತೆ. ಏನೋ ಹೆಣ್ಮಕ್ಳು ಅಂತಾನೋ ರೈತರು ಅಂತಾನೋ ಈ ಥರ ಏನೋ ಒಂದು ಥ್ರಸ್ಟ್ ಇರುತ್ತೆ ಅದಕ್ಕೆ.
ಸ್ಪೆಸಿಫಿಕ್ ಸ್ಕೀಮ್ಸ್ ಅನೌನ್ಸ್ ಆಗದೆ ಇರಬಹುದೇನೋ, ಓಕೆ. ಇರೋ ಸ್ಕೀಮ್ಸೇ ಇನ್ನೆಷ್ಟು ಆಕರ್ಷಕ ಆಗಬಹುದೇನೋ. ಫಾರ್ ಎಕ್ಸಾಂಪಲ್, ಈಗ ರೈತರಿಗೆ 6,000 ಅಂತಿದ್ದಾರೆ. ಹೆಣ್ಣು ಮಕ್ಕಳಿದ್ರೆ ರೈತರು ಅದಕ್ಕೇನೋ 12,000 ಅಂತಾರೆ ಕೆಲವರೀಗ. ಅದು ಕೊಟ್ಟರೆ ಹೇಗೆ ಅಂತೇನೋ ಒಂದು ಪ್ರಶ್ನೆ. ಈ ಥರದ್ದೇನಾರು ಇರಬಹುದೇ. ಆ್ಯಂಡ್ ಇಟ್ ವಿಲ್ ಬಿ ಎ ವೋಟ್ ಆನ್ ಅಕೌಂಟ್. ಲೆಕ್ಕಾನುದಾನನೇ ಆಗಬೇಕು, ಬಿಕಾಸ್ ಎಲೆಕ್ಷನ್ ಇರೋದ್ರಿಂದ. ಅಫ್ಘಾನಿಸ್ತಾನದಲ್ಲಿ ಭೂಕಂಪ ಆಗಿದೆ 6.1 ಮಾಪಕದಲ್ಲಿ. ಜನ ಎಲ್ಲ ಓಡೋಗ್ಬಿಟ್ಟಿದ್ದಾರೆ. ಸಾವು ನೋವಿನ ಪುಣ್ಯಕ್ಕೇನು ಬಂದಿಲ್ಲ ವರದಿಗಳು. ಭಾರತ ಮತ್ತು ಪಾಕಿಸ್ತಾನದ ಭಾಗದಲ್ಲೂ ಅದರ ಮುಂದುವರಿದ ಭಾಗವಾಗಿ ಒಂದಿಷ್ಟು ಕಂಪನ ಎಲ್ಲ ಕಾಣಿಸ್ಕೊಂಡಿದೆ. ಎಲ್ಲೂ ಏನು ದೊಡ್ಡ ಡ್ಯಾಮೇಜ್ಗಳಾಗಿರೋ ವರದಿಗಳು ಬಂದಿಲ್ಲ. ಈ ಸಾಮಾನ್ಯವಾಗಿ ಷೇರು ಮಾರುಕಟ್ಟೆಯಲ್ಲಿ ಗೂಳಿಯ ಓಟ ಅಂತ ಕೇಳಿದ್ದೀವಿ ನಾವು, ಸಾಮಾನ್ಯವಾಗಿ ಕೇಳಿದ್ದೀವಿ. ಅದಕ್ಕೆ ನೀವು ಭಾಳ ಕಡೆ ಸ್ಟಾಕ್ ಮಾರ್ಕೆಟ್ಗಳು, ಶೇರ್ ಮಾರ್ಕೆಟ್ ಆಫೀಸ್ಗಳದ್ದು, ದೊಡ್ಡ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ಗಳ ಮುಂದೆ ಹೋದ್ರೆ ಗೂಳಿ ಫೋಟೋನೇ ಇರುತ್ತಲ್ಲಿ. ಫೋಟೋ ಅಲ್ಲ, ಸಾರಿ, ಪ್ರತಿಮೆ ಕಲ್ಲಲ್ಲೋ ಏನರಲ್ಲೋ ಮಾಡಿರ್ತಾರಪ್ಪ, ದೊಡ್ಡ ದೊಡ್ಡ ಗೂಳಿಗಳೇ ಇರ್ತವೆ, ಹಿಂಗೆ ಇರುತ್ತೆ. ಬಟ್ ಇಲ್ಲಿ ಗೂಳಿ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟಿದೆಯಂತೆ. ಗೂಳಿಯ ಓಟ ಬ್ಯಾಂಕಿನ ಒಳಗಡೆ, ಅದು SBIಗೆ. ಅದು SBI ಅಂದರೆ ಸ್ಟೇಟ್ ಬ್ಯಾಂಕ್, ಅದು ಅಲ್ವಾ? ಅದರೊಳಕ್ಕೆ ಹೋಗ್ಬಿಟ್ಟಿದೆಯಾ ಗೂಳಿ? ಸರಿ, ಪುಣ್ಯಕ್ಕೆ ಸಿಬ್ಬಂದಿ ಎಲ್ಲ ಊಟ ಮಾಡ್ತಿದ್ರಂತೆ ಆ ಟೈಮಲ್ಲಿ, ಗ್ರಾಹಕರು ಯಾರೂ ಇರಲಿಲ್ವಂತೆ. ಹಾಗಾಗಿ ಅದು ಗೂಳಿನೂ ಅಬ್ಬರಿಸಿಲ್ವಂತೆ. ಹಂಗಾರೆ ಅದು ಸಿಬ್ಬಂದಿ ಪ್ರೇಮಿ ಗೂಳಿ ಇರಬೇಕು. ಏನು ಗಲಾಟೆ ಮಾಡಿಲ್ಲ, ಅದು ಸುಮ್ಮನೆ ಬಂದು ಹೊರಡ್ತಂತೆ. ಏನೂ ಆಗಿಲ್ಲ, ಹೊರಗೆ ಕಳಿಸ್ಕೊಟ್ರಂತೆ. ಹೋಗ್ಬಾಪ, ಲೋನ್ಗೇನಿಲ್ಲ ನಿನ್ಗೆ ಯಾವುದೂ ಅಂತ. ಇನ್ನೇನು ಹೇಳಿ ಮತ್ತೆ. ಇನ್ನು ಆ್ಯಂಡ್ ನೋಟ್ ಎಕ್ಸ್ಚೇಂಜ್ ಮೇಳ ಬೋರ್ಡ್ ಹತ್ರಕ್ಕೆ ಹೋಗಿದೆ. ಕರೆಕ್ಟಾಗಿ ಹೋಗಿದೆಯಲ್ಲ ಅದು. ಅದಕ್ಕೂ ಐಡಿಯಾ ಇದೆಯಪ್ಪ. ಓಕೆ, ಆಲ್ ರೈಟ್. ಒಂದು ವಿರಾಮ ತಗೊಳ್ಳೋಣ. ಎಲ್ಲ ಬಾಗಲ್ ತೆಕ್ಕೊಂಡಿದ್ರು ಅನ್ಸತ್ತೆ. ರೋಡ್ ಸೈಡಲ್ಲಿ ಹೋಗ್ತಾ ಇದ್ದಿದ್ದು ಬಂದ್ಬಿಟ್ಟಿದೆ ಒಳಕ್ಕೆ.